ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ಎಷ್ಟು ತಿಂದರೂ ನಂಗೆ ಸಾಲುತ್ತಿಲ್ಲವೇ, ಒಂದಿಸ ಮನೆ ಕಮಿಷನ್ ಕರೆಯುತ್ತಿರಲು ನನಗೆ ಪ್ರಶಸ್ತಿಗಳೆಲ್ಲವನ್ನು ಸೇಲ್ ಮಾಡಿ ಬಿಟ್ರೆ ಹೆಂಗೆ, ಪಕ್ಕದಲ್ಲಿ ಜಮೀರು ಹಿಂದೆ ಪ್ರದೀಪ ಈಶ್ವರು ಇದ್ರೆ ತಲೆಯಲ್ಲಿ ಬರೋದೇ ಇಂಥ ಮ್ಯಾಟರು. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ಇಲ್ಲಿ ಒಂದಷ್ಟು ದೃಶ್ಯಗಳನ್ನ ನೋಡಿ ಈಗ ಜಸ್ಟ್ ಹಂಗೆ ಕ್ಷಣ ಮಾತ್ರದಲ್ಲಿ ಈ ಹಾಡು ಬರದೆ ನೋಡ್ರಿ. ಏನ್ ಚಾಲೆಂಟ್ ರೀ! ನಂದಲ್ರಿ. ಮತ್ತ ನಾ ಅವಾಗವಾಗ ಹಿಂಗ್ ಹಾಡುಗಳನ್ನು ಬರಿತಿರ್ತೀನಿ. ಆದ್ರ ನನ್ನ ಟ್ಯಾಲೆಂಟ್ ನಾನೇ ಹೇಳ್ಕೊಳಕ ನಾ ಏನು ಪರಿಶ್ರಮದಿಂದ ಬಂದೋಳ ಅಲ್ರಿಪ್ಪ. ಅದ್ರಾಗೂ ಇಂಥ ದೊಡ್ಡ ದೊಡ್ಡ ನಾಯಕರ 80%, 100% ಟ್ಯಾಲೆಂಟ್ ಮುಂದ ನಂದು ಏನೂ ಅಲ್ಲ ಬಿಡ್ರಿ. ಇದೆಲ್ಲ ಎಡಿಟೆಡ್ ಗ್ರಾಫಿಕ್ಸ್ ವಿಡಿಯೋ. ಸುಮ್ನ ನೋಡ್ಲಿಕ್ ಮಜಾ ಅನಿಸಬಹುದು. ಈ ಗಾಳಿ ಸುದ್ದಿಗಳು ಸುಮ್ನ ಸುದ್ದಿಗಳು ಕೇಳಿ ಬರ್ತಾವಲ್ಲ, ಅದನ್ನ ನೋಡಿ ಮಾಡಿರೋದು. ಇದೆಲ್ಲ ನಾ ಅಂತೂ ನಂಬುದಿಲ್ರಪ್ಪ. ನೋಡ್ರಿ, ನಾ ಏನರೇ ನಂಬಬೇಕು ಅಂತಂದ್ರ ಅದಕ್ಕ ಸರಿಯಾದ ಸಾಕ್ಷಿ ಆಧಾರ ಎಲ್ಲಾ ಇರಬೇಕು. ಅದನ್ನೇ ಹುಡುಕ್ಲಿಕ್ಕೆ ನಾ ಪ್ರಯತ್ನ ಪಡ್ಲಿಕ್ಕತ್ತಿದ್ಯಾ. ಅಷ್ಟ್ರಾಗ ಸರಿಯಾಗಿ ಈ ಆಡಿಯೋ ರೆಕಾರ್ಡಿಂಗ್ ಸಿಕ್ಬಿಡ್ತ ನನಗ. ಛೇ, ಇದನ್ನ ಕೇಳಿ ನಂಗ ಬಹಳ ಮನ್ಸಿಗೆ ಹತ್ತತ್ರಿ. ಅಯ್ಯೋ, 80% ಕಮಿಷನ್ ಅಂತ, ಭ್ರಷ್ಟಾಚಾರ ಮಿತಿ ಮೀರಿಯದಂತ, ಕರ್ನಾಟಕ ನಂಬರ್ 1 ಸ್ಥಾನದಾಗದಂತ ಅಂತ ಹೇಳಿ ಏನೇನೋ ಸುದ್ದಿಗಳು ಕೇಳಿದ್ಯಾ. ಅದೆಲ್ಲ ಖರೆ ಅನ್ನಂಗ ಆಯ್ತು ಅಲ್ರಿ. ಬ್ಯಾರೆಯವ್ರಲ್ರಿ, ಅವ್ರ ಶಿಷ್ಯರೇ ಹಿಂಗ್ ಬೈಲಿಕತ್ತಾರ ಅಂದ್ರ ನೀವ್ ಅರ್ಥ ಮಾಡ್ಕೊಳ್ರಿ. ಸಿದ್ದರಾಮಯ್ಯ ಏನ್ ಮಾಡ್ತಾವ್ರೆ ಅಂತ ಮೋದಿ ಪದನ ನೆಕ್ಬೇಕು ಸಿದ್ದರಾಮಯ್ಯ ಲಚ 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 ಅಂತ. ಯಾಕಂದ್ರೆ ಅಷ್ಟು ಗಿರಿವಿನಲ್ಲಿ ಹರಾಜ್ಗಿಟ್ಟಿದ್ದಾರೆ. ಅಂಬೇಡ್ಕರ್ ಪ್ರಶಸ್ತಿ ಎಂತದಿರಿ, ಅದನ್ನು ಹರಾಜ್ಗಿಟ್ಬಿಟ್ರಲ್ರಿ. ರಾಜ್ಯೋತ್ಸವ ಇರ್ತಾರೆ, ಗೌರವ ಪ್ರಶಸ್ತಿಗಳು ಇರ್ತಾರೆ. ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಸ್ಮಿತಿ ಕಳ್ಕತ್ತೀರ ಸರ್? ನೀವು ನಮ್ಮನ್ನ ತುಂಬಾ ಪ್ರೀತಿಸಿದ್ರ, ಗೌರವಿಸಿರ. ನಿಮ್ ತಾಯಿ ತನಕ ನಾನು ಯಾವತ್ತೂ ನನ್ನ ನೋವನ್ನ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್, ಅಷ್ಟೇ. ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ದಿರ್ತದೆ. ಯಾಕಂದ್ರೆ ಹಿಂದೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ದ ಅನಿಸ್ಲಿಕ್ಕೆ ಶುರು. ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದಾರೆ ಸರ್. ಸಿದ್ದರಾಮಯ್ಯಗಿಂತ ಅದೇ ಹಳೇದು 40%, ಇವ್ರು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು. 6 ಜನಕ್ಕೆ ರೆಕಮೆಂಡ್ ಮಾಡಿದ್ರೆ 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲುಮರ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನ್ ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ್ ಏನು ಹೆಂಗ್ ನಾನು ವೈಯಕ್ತಿಕ ನನಗೇನತ್ತಲ್ಲ, ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದ ಕೂಡ ಡಿಸ್ಪ್ಲೇಸ್ ಮಾಡ್ದಂಗೆ ನೀವು ರತ್ನಗಂಬ್ಳಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂತ ಕೆಟ್ಟು ಕೆರಳದ ಸರ್ಕಾರ ಇರ್ಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ಐ ಆಮ್ ಸಾರಿ ಟು ಸೇ ದಿಸ್ ವರ್ಡ್. ಅದು ಈಗ ನೋಡಿ ಸರ್, ಅದು ಏನ್ ನಾಟಕ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ಏನ್ ಮಾಡ್ತಾಳೆ? ಬಿಕ್ರಿ ಮಾಡ್ತಾ ಇದ್ದಾರೆ. ಸೇಲ್ಗೆ ಅವ್ರು ಕೊಳ್ಳು ಬಾಕ, ನುಂಗು ಬಾಕ, ಅದು ಏನ್ ಕರುಗ್ತಾನ. ಅವ್ರು ಹೇಳಿದ್ದೆ ರಾಜ್ಯ, ಅವ್ರು ರೆಕಮೆಂಡ್ ಮಾಡಿದ್ದೆ ರಾಜ್ಯೋತ್ಸವ ಪ್ರಶಸ್ತಿ. ಏನ್ ಸರ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರೆ ಬಿಕ್ರಿ ಮಾಡಿಲ್ವಲ್ಲಿ? ಎಲ್ಲ ದುಡ್ಡಿಂದ ಅಂತ ನಡೀತದೆ. ಗೌರವ ಡಾಕ್ಟರೇಟ್ ಸೇಲ್ಗಾಗಿವೆ, ಗೌರವ ಪ್ರಶಸ್ತಿ ಸೇಲ್ಗಾಗಿವೆ, ರಾಜ್ಯೋತ್ಸವ ಪ್ರಶಸ್ತಿ ಸೇಲ್ಗಾಯ್ತವೆ. ಅಲ್ರಿ, ಪ್ರಶಸ್ತಿಗಳಂದ್ರೆ ಏನ್ ಹೇಳ್ರಿ? ಒಬ್ಬ ಮನುಷ್ಯನ ಪ್ರತಿಭೆ, ಸಾಧನೆ, ಅನುಭವ ಇದೆಲ್ಲಾ ಮಾನದಂಡ ಇಟ್ಕೊಂಡು ಅರ್ಹರಿಗೆ ಕೊಡಬೇಕಾದಂತಹ ಪ್ರಶಸ್ತಿಗಳು ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಆಗ್ಬೇಕು, ಜವಾಬ್ದಾರಿ ಹೆಚ್ಚಿಸ್ಬೇಕು. ಆದ್ರ ಹಿಂಗ್ ರೊಕ್ಕಕ್ಕೆ ಸೇಲ್ ಆಗುವಂಥದ್ದು ಅಥವಾ ರೊಕ್ಕ ಕೊಟ್ಟು ಖರೀದಿ ಮಾಡುವಂತಹ ಪ್ರಶಸ್ತಿಗಳಿಗೆ ಯಾವ ಮೌಲ್ಯ ಇರ್ತೈತಿ ಹೇಳ್ರಿ? ಬಹಳ ಮನ್ಸಿಗೆ ಹತ್ತತ್ರಪ್ಪ ನನಗಂತೂ. ಇನ್ನು ನಿನ್ನೆ ಅಷ್ಟೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಯ್ತು.
ಆದ್ರ ಈಗೀಗ ಏನ್ ಅಂಬೇಡ್ಕರ್ ಅವ್ರ ಹೆಸರು ಬಳಸ್ಕೊಂಡು ತಮ್ಮ ಬ್ಯಾಳಿ ಬೇಯಿಸ್ಕೊಳ್ಕತ್ತಿರುವಂತಹ ಒಂದಿಷ್ಟು ಮಂದಿದ ಬರೀ ಒಣ ಒಗ್ಗರಣೆ ಸೌಂಡ್ ಅಷ್ಟ ನೋಡ್ರಿ. ಅದ್ರಾಗ ರುಚಿನೂ ಇಲ್ಲ, ಶುಚಿನೂ ಇಲ್ಲ, ಎಲ್ಲಾ ಕಣ್ಣಿಗೆ ಕಾಣ್ಲಿಕ್ಕೆ ಅಷ್ಟ ಚಂದ, ಮ್ಯಾಲೆಲ್ಲ ಥಳಕು ಒಳಗೆಲ್ಲ ಹುಳುಕು ಅಂತಾರಲ್ಲ, ಅದಕ್ಕ ಇದು ಒಂದು ಸೀನ್ ಸಾಕ್ ನೋಡ್ರಿ. ಅಯ್ಯೋ ದೇವ್ರೆ, ಸಂವಿಧಾನನೇ ಉಳಿಸ್ಕೊಳಿಕ್ ಆಗ್ಲಾರ್ದೇ ಇರೋರಿಗೆ, ಅದ್ರಾಗೂ ಅವರು ಬ್ರದರ್ಸ್ ಸಲುವಾಗಿ ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಅನ್ನೋರಿಗೆ ಅಂಬೇಡ್ಕರ್ ಪ್ರತಿಮೆ, ಅಂಬೇಡ್ಕರ್ ಮೊಮೆಂಟು ಕೈಯಾಗ ನಿಂದ್ರಬೇಕಾರೆ ಹೆಂಗ್ ಹೇಳ್ರಿ ಪಾಪ. ಅಲ್ರಿ, ಯಾಕೋ ನನಗ್ ಅನ್ಸ್ಲಿಗತ್ತದ ಇವತ್ತು ಮಿರ್ಚಿ ಮಂಡಕ್ಕಿ ಫುಲ್ ಸಿಎಂ ಸಿದ್ದರಾಮಯ್ಯನವ್ರಿಗೆ ಸಮರ್ಪಣೆ ಮಾಡ್ದಂಗ ಅನ್ಸ್ಲಿಗತ್ತದಲ್ಲ. ಬ್ಯಾಡ್ರಪ್ಪ, ನಮ್ಮ DCM DK ಸಾಹೇಬ್ರು ಮನ್ಸಿಗೆ ಹಚ್ಕೋಬಾರ್ದ್ರ. ಮತ್ತ ಅವ್ರ ಸಲಂಗೂ ಒಂದು ಸುದ್ದಿ ತಂದಿದ್ರಿ ಲಾಸ್ಟಿಗೆ. ಇಲ್ಲಿ ಇನ್ನೊಂದು ಹೊಸ ಹಾಡ್ ತಂದೀನಿ. ಈ ಮತ್ತ ನಾನೇ ಬರ್ದಿರುವಂತಹ ಹಾಡ್ ಹಾಡೋದಿಲ್ಲ. ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಏನ್ ಕನಸು ತೋರ್ಸಿದ್ರು ನೋಡ್ರಿ DCM DK ಸಾಹೇಬ್ರು, ಅದೇ ಕನಸು ಕಾಣ್ಲಿಕತ್ತಿರೋ ಬೆಂಗಳೂರಿಗರಿಗೆ ಆ ಕನಸ ನನಸಾಗೋದಂತೂ ದೂರದ ಮಾತ. ಆದ್ರ ವಾಸ್ತವದಾಗ ಬೆಂಗಳೂರಿನ ಪರಿಸ್ಥಿತಿ ಹೆಂಗಾಗೈತಿ ಅನ್ಲಿಕ್ಕ ಭಾರಿ ಚಂದ ಕ್ರಿಯೇಟಿವ್ ಆಗಿ ಹಾಡ ಬರದಾರ. ಎಲ್ಲರೂ ಕೂಡಿ ಹಾಡ್ಲಿಕ್ಕತ್ತಾರ, ಒಂದ್ಸಲ ಕೇಳ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.